ಒಂದು ವಿಚಾರ ಹೇಳಿದ್ರಿ ಸರ್, ನಿರಂತರವಾಗಿ ಡಿಪಾರ್ಟ್ಮೆಂಟ್ ಜೊತೆ ಸಂಪರ್ಕದಲ್ಲಿ ಇದೀವಿ ಅನ್ನುವಂತ ವಿಚಾರನ ಹೇಳಿದ್ರಿ. ಅದ್ರ ಜೊತೆಗೆ A2 ನಲ್ಲಿ ಇರುವಂತವರು ಅದರ ಬದಲಾಗಬಹುದು ಯಾರ್ಯಾರು ಏನಾದ್ರೂ ನಿಮ್ಗೆ ಮಾಹಿತಿ? ಇಲ್ಲ ಮಾಹಿತಿ ಬಂದಿಲ್ಲ ಸರ್ ನಮಗೆ. ಈಗ ಚಾರ್ಜ್ ಶೀಟ್ ಆಗತ್ತಂಗೆ ಯಾರು A1 A2 ಇಲ್ಲ ಗೊತ್ತಿಲ್ಲ. ಒಂದ್ ನಿಮಿಷ, ಯಾವುದೇ ಕಾರಣಕ್ಕೂ ಯಾವುದೋ ಪೊಲೀಸ್ನವರು ಇಂಥ ವಿಚಾರನ ಬಹಿರಂಗ ಪಡಿಸಲ್ಲ. ನಾವ್ ಯಾವ್ದೇ ತರ ಕೆಲವು ಏನಾಗಿದೆ ಯಾರು ಕಲ್ಪಿಟ್ಟು ತಿಳ್ಕೊಳ್ಳೋದು. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಕ್ ಕೇಳ್ತಾ ನಾನೇ ಹೇಳ್ತಾರೆ, ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್. ಫೇರ್ಲಿ ಫೇರ್ ಆಗಿ ಮಾಡ್ತಾ ಇದಾರೆ. ನಮ್ಮ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರೆ ಯಾವುದೇ ಹಸ್ತಕ್ಷೇಪ ಇಲ್ಲ. ಕಾಣಿಸ್ತಾ ಇದೆ ಸರ್? ಹೌದಾ ಸರ್? ಅದು ಗೊತ್ತಿಲ್ಲ. ಈಗ ಒಂದು ಚರ್ಚೆ ಏನ್ ವಿಷಯ ಏನಂದ್ರೆ, ಪರಭಾಷೆಯಲ್ಲಿ ಕೆಲವು ನಟರು ಸರಿಯಾಗಿ ಶೂಟಿಂಗ್ ಹೋಗದೆ ಸರಿಯಾಗಿ ನಿರ್ಮಾಪಕರಿಗೆ ಕೋಪರೇಟ್ ಮಾಡಿದಂತ ಸಂದರ್ಭದಲ್ಲಿ ಪರಭಾಷೆ, ಫಾರ್ ಎಕ್ಸಾಂಪಲ್ ತೆಲುಗು ಆಗ್ಬೋದು, ತಮಿಳ್ ಇಂಡಸ್ಟ್ರಿಯಲ್ಲಿ ಆಗ್ಬೋದು, ಆ ನಟನ ಇಷ್ಟು ದಿನ ಅಂತ ಬಹಿಷ್ಕಾರ ಮಾಡ್ತಾರೆ. ಇಲ್ಲಿ ಈ ವ್ಯಕ್ತಿ ಒಬ್ಬ ಅಮಾಯಕನ ಕೊಲೆಗೆ ಕಾರಣಕರ್ತರಾಗಿದ್ದಾರೆ. ಈ ವ್ಯಕ್ತಿನ ಇಂಡಸ್ಟ್ರಿಯಿಂದ ಬಹಿಷ್ಕಾರ ಮಾಡಕ್ ಬರಲ್ವಾ ಸರ್? ತಮಿಳು ತೆಲುಗು ಇಂಡಸ್ಟ್ರಿಯಲ್ಲಿ ಅವರು ಇಮಿಡಿಯೇಟ್ ಮಾಡಿಲ್ಲ, ಮೀಟಿಂಗ್ಗಳು ಮಾಡಿ ಚರ್ಚೆ ಮಾಡಿ ಮಾಡಿರ್ತಾರೆ. ಅದಕ್ಕೆ ಅವಕಾಶಗಳು ಆಗಿ 3 ದಿನ ಆಗಿದೆ ತಾನೆ, ಇದು ಅದಕ್ಕೆ ಅವಕಾಶ ಕೊಡಿ. ನಾವು ಕೂಡ ಅದನ್ನ ಮಾಡ್ತೀವಿ, ಪರಿಪಾಲನೆ ಮಾಡ್ತೀವಿ. ಯಾವ್ದಾದ್ರೆ ಇದು ಕಾಂಪ್ರಮೈಸಿಂಗ್ ಇಲ್ಲ. ಅವರು ಕೂಡ ಟೇಕ್ ದೇರ್ ಓನ್ ಟೈಮ್. ಸಡನ್ ಆಗಿ ಕೂತ್ಕೊಂಡು ಇವತ್ತು ಆಗಿ ನಾಳೆ ನಿರ್ಮಾಪಕರು ಎಷ್ಟು ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದಾರೆ ಅದನ್ನ ನೋಡ್ಬೇಕಾರೆ. ಯಾಕೆಂದ್ರೆ ಈಗಾಗಲೇ ಕರ್ನಾಟಕದ ಸಾಕಷ್ಟು ಜನರಾಗಿರ್ಬೋದು, ನಿಮ್ಗೆ ಗಮನಕ್ಕೂ ಬಂದಿರೋದು ಯಾವ್ದೋ ಕೆಲವು ಸಂಘಟನೆ ಕೂಡ ಈ ಬ್ಯಾನ್ ಮಾಡ್ಬೇಕು ಅಂತ ಕೂಡ ಸಂಘಟನೆಗಳು ಕೊಟ್ಟಿದ್ದ ಲೆಟರ್ ಕೊಡಿದ್ರೆ ನಾಳೆ ಬೆಳಗ್ಗೆನೆ ಮಾಡಿ. ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇಲ್ಲ, ಕಲಾವಿದ ಸಂಘ ಏನು ಮಾಡ್ತಾ ಇಲ್ಲ, ದದ್ದೆ ಸಂಘ ಎಲ್ಲ ಮಾಡಿದಾಗ ಕ್ಯಾನ್ ಐ ಟೇಕ್ ಎ ಡಿಸಿಷನ್ ಇಮಿಡಿಯೇಟ್ಲಿ ಬೇಸ್ಡ್ ಆನ್ ದ ಲೆಟರ್. ಒಬ್ಬರೇ ಒಂದು ಕೊಟ್ಟಿರೋದು, ಇವರು ಒಂದೇ ಸಂಘಟನೆ ಕೊಟ್ಟಿರೋದು. ಅವರು ಕೂಡ ಒಪ್ಕೊಂಡು ಹೋದ್ರು. ಸರ್ ಇದಕ್ಕೆ ಸಮಯ ಕೊಡಿ, ಇದು ಏನು ಸೂಕ್ತವಾದ ಕ್ರಮ ತಗೊಳ್ತೀವಿ ಅಂದಾಗ ಅವ್ರು ಖುಷಿ ನಗ್ತಾನೆ ತಗೊಂಡೋದ್ರು. ಯಾವುದೇ ಥರದ ಆಗಿಲ್ಲ. ಮತ್ತು ನಮ್ಗೆ ಫೋನ್ ಮಾಡಿ ಕೇಳಿಲ್ಲ. ಅದಕ್ಕೆ ತಾವು ಕೂಡ ಅರ್ಥ ಮಾಡಿ ಭಾವಿಸ್ತೀನಿ. ದಯವಿಟ್ಟು ನಮಗೆ ಸಮಯಾವಕಾಶ ಕೊಡಿ. ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಪಾರದರ್ಶಕತೆಯಿಂದ ಮಾಡುವಂತ ಕೆಲಸ ಖಂಡಿತವಾಗಲೂ ಮಾಡ್ತೀವಿ. ಹಿಂದೂ ಕೂಡ ಮಾಡಿದ್ವಿ ಅಂತ ನಿದರ್ಶನ ಹೇಳಿದ್ವಿ. ಎಷ್ಟೋ ಕಾಂಪ್ರಮೈಸ್ ಮಾಡಿದ್ವಿ, ಗಲಾಟೆಗಳನ್ನು ನಿಲ್ಲಿಸಿದೀವಿ. ಈ ಕೇಸು ಕೊಲೆ ಕೇಸ್ ಆಗಿರೋದ್ರಿಂದ ಇದು ಬಹಳ ಅತಿ ಸೂಕ್ಷ್ಮ ವಿಚಾರ ಅಂತ ಕಾನೂನು ಅಡಿಯಲ್ಲೇ ನಾವು ಮಾಡಬೇಕಾಗತ್ತೆ. ಕಾನೂನು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಡಿಸೈಡ್ ಮಾಡಿ ಮಾಡ್ಕೊಡ್ತೀವಿ ಅಂತ ತಮಗೆ ಕೇಳ್ಬೋದು.